ವೃಕ್ಷದ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಆ ಸಸಿಯನ್ನ ಎಲ್ಲ ತುಂಬ ಪರಿಶ್ರಮ ಪಟ್ಟು ಜೋಶಿ ಮಠದವರು ಹಾಗೆ ನಮ್ಮ ಈ ಶೃಂಗೇರಿಯ ಶಂಕರಗಿರಿಗೆ ಸಂಬಂಧಪಟ್ಟವರೆಲ್ಲರೂ ಕೂಡ ವಿಶೇಷವಾದಂಥ ಪ್ರಯತ್ನವನ್ನು ಪಟ್ಟು ಆ ಸಸಿಯನ್ನ ಇಲ್ಲಿ ಜಗದ್ಗುರುಗಳ ಅಮೃತ ಹಸ್ತದಿಂದ ಸ್ಥಾಪಿಸಿದ್ದಾರೆ. ಇದು ಕಲ್ಪವೃಕ್ಷ ಅಂದರೆ ಕೇಳಿದ್ದನ್ನ ಕೊಡುವಂತಹ ವೃಕ್ಷ ಅಂತ ಅರ್ಥ. ಕಾಮಧೇನು ಕೇಳಿದ್ದನ್ನು ಕೊಡುವಂತಹ ಧೇನು, ಕಲ್ಪವೃಕ್ಷ ಕೇಳಿದ್ದನ್ನು ಕೊಡುವಂತಹ ವೃಕ್ಷ. ಹಾಗಾಗಿ ಶಂಕರಾಚಾರ್ಯರಿಗೆ ಮೂಲಮಂತ್ರ ಪುರಸ್ಸರವಾಗಿ ಪರಿಕ್ರಮವನ್ನು ಮಾಡ್ತಾ ಆ ಪರಿಕ್ರಮದ ಸಮಾಪ್ತಿಯಲ್ಲಿ ನಮ್ಮ ಇಷ್ಟಾರ್ಥ ಏನಿದೆ, ಸತ್ಕಾಮನೆ ಏನಿದೆ, ಅದನ್ನು ನಾವು ಪ್ರಾರ್ಥನೆ ಮಾಡಿ ಪುಷ್ಪವನ್ನು ಈ ವೃಕ್ಷದ ಕೆಳಭಾಗಕ್ಕೆ ವೃಕ್ಷದ ಬುಡಕ್ಕೆ ಹಾಕಿ ಪ್ರಾರ್ಥನೆ ಮಾಡಿಕೊಂಡಾಗ 100ಕ್ಕೆ 100 ನಮ್ಮ ಸತ್ಕಾಮನೆಗಳು ಫಲಿಸ್ತದೆ. ಆ ದೃಷ್ಟಿಯಿಂದ ಈ ಒಂದು ಅದ್ಭುತವಾದಂಥ ಪರಿಕ್ರಮವನ್ನು ಉಭಯ ಜಗದ್ಗುರುಗಳ ಒಂದು ವಿಶೇಷವಾದಂಥ ಕೃಪಾಶೀರ್ವಾದದೊಂದಿಗೆ ಇಲ್ಲಿ ಮಾಡ್ತಾ ಇದ್ದಾರೆ. ನಾಳೆ ಅದನ್ನು ಜಗದ್ಗುರುಗಳು ಅದನ್ನು ಆರಂಭ ಮಾಡ್ತಾ ಇದ್ದಾರೆ. ಸೌಭಾಗ್ಯ ಏನು ಅನ್ನುವಂತೆ ನಮ್ಮೊಂದಿಗೆ ಜಗದ್ಗುರುಗಳು ಕೂಡ ಈ ಪರಿಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಇದನ್ನು ಎಲ್ಲರೂ ಕೂಡ ಸದುಪಯೋಗಗೊಳಿಸ್ಕೊಳ್ಬೇಕು. ನಮ್ಮ ಸತ್ಕಾಮನೆಗಳು ಅಂದರೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಕಾಮನೆಗಳನ್ನು 100ಕ್ಕೆ 100 ಆದಿಶಂಕರಾಚಾರ್ಯರು ಈಡೇರಿಸ್ತಾರೆ. ಅದಕ್ಕಾಗಿ ಈ ಪರಿಕ್ರಮವನ್ನೇ ನಾವು ಮಾಡಿದ್ದೇವೆ. ಇದರ ಫಲವನ್ನು, ಇದರ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬೇಕಂತ ಎಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ.